ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರ ನಮ್ಗೆ ಗೊತ್ತಾಗ್ತಾ ಇತ್ತಲ್ಲ. ನಮ್ಮವರೆಲ್ಲ ಬಿಡಿ, ನಮ್ಮವರೇನ್ ಮಾಡಿದ್ದಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದ್ ಮಾಡಿದ್ದು. ಈಗ ಇದೇ ವಿಚಾರ ರಾಜಕೀಯ ವಾಕ್ಸಮರಕ್ಕೂ ಕಾರಣ ಆಗ್ತಾ ಇದ್ದು, ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ಉಡ್ತಾ ಕರ್ನಾಟಕ ಆಗ್ತಾ ಇದೆ, ಉಡ್ತಾ ಪಂಜಾಬ್ ರೀತಿಯಾಗಿ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬಂದು ದಾಳಿ ಮಾಡ್ತಿದ್ದಾರೆ. ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಹೆಂಗಾಗಿ ಹೋಗಿದೆ ಹಂಗಾರೆ, ಇವ್ರುಗಳೆಲ್ಲ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ, ಪೆಡ್ಲರ್ಗಳ ಜೊತೆಗೆ. ಬಸವರಾಜ ಬೊಮ್ಮಾಯಿ ಈ ರೀತಿಯಾದಂತ ಆರೋಪಗಳನ್ನ ಮಾಡ್ತಾರೆ. ಸರ್ಕಾರ ಡ್ರಗ್ಸ್ ಕಂಟ್ರೋಲ್ ಮಾಡ್ತಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಟೀಕೆ ಮಾಡ್ತಾರೆ. ಹೈಯೆಸ್ಟ್ ಡ್ರಗ್ ಕನ್ಸಂಪ್ಷನ್ ಕರ್ನಾಟಕದಲ್ಲಿದೆ ಮತ್ತು ಡ್ರಗ್ ಟ್ರಾಫಿಕಿಂಗು ಕೂಡ ಕರ್ನಾಟಕದಲ್ಲಿದೆ. ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದು ನೋಡಿದರೆ ಅವ್ರಿಗೆ 24 ಗಂಟೆಯಲ್ಲಿ ಕೆಲವ್ರಿಗೆಲ್ಲ ಬೇಲ್ ಸಿಗ್ತಾ ಇದೆ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಕಂಡು ಹಿಡಿತಾರೆ, ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಅಲ್ಲಿ ಕಂಟ್ರೋಲ್ ಮಾಡೋದ್ರಲ್ಲಾಗಲಿ, ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ, ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವಾಗ ಬಂದುಬಿಟ್ಟಿದೆ. ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾಯಿದೆ, ವ್ಯಾಪಕವಾಗಿದೆ. ಇದೇ ಥರ ಮುಂದುವರೆದ್ರೆ ನಿಯಮಬದ್ಧವಾಗಿ ಮನೆ ಕಟ್ಟಿರುವಂತವರಿಗೆ ಕಿರುಕುಳ ಕೊಡ್ತಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್. ಇಲ್ಲಿ ಬಿಜೆಪಿಯವರು ಕೂಡ ಈ ವಿಚಾರವಾಗಿ ಈಗ ರಾಜಕೀಯ ಮಾಡೋಕೆ ಶುರು ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಆಗೊಂದು ವಿಚಾರ ಹೇಳಿದ್ವಿ. ಕನ್ನಡನೇ ಅಲ್ಲಿ ಅವ್ರಿಗೆ ಬರೋಲ್ಲ ಎಷ್ಟೋ ಮಂದಿಗೆ. ಅದು ಯಾಕೆ ಆ ವಿಚಾರ ಹೇಳಿದ್ವಿ ಅಂತ ಅಂದ್ರೆ, ಅವರೆಲ್ಲ ಎಲ್ಲಿ ಅವರು ಕರ್ನಾಟಕದವರ, ಹೊರಗಿನ ರಾಜ್ಯದವರ, ಹೊರ ದೇಶದವರ, ಬಾಂಗ್ಲಾ ಕಡೆಯಿಂದ ಬಂದವರ, ಈ ತರ ಸ್ಪಷ್ಟತೆ ಇಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಭೂ ಮಾಫಿಯಾದವ್ರು ಬೆಂಗಳೂರಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಸುಮ್ಮನೆ ಒಂದು ಜಾಗ ಮಾಡಿ ಶೆಡ್ ಮಾಡಿ ಅಲ್ಲಿ ಯಾರನ್ನಾರು ಇರಿಸ್ಬಿಡೋದು, ಅವ್ರ ಹತ್ರ ಬಾಡಿಗೆ ತಗೊಳ್ಳೋದು, ಇಲ್ಲ ಅವ್ರಿಗೆ ಫ್ರೀ ಆಗಿ ಬಿಟ್ಬಿಡೋದು, ಮುಂದೆ ಜಾಗವನ್ನು ಮಂಜೂರು ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡೋದು ಅಂತ ಭೂ ಮಾಫಿಯಾದ ಪ್ರಯತ್ನನ ಇದು. ಇದೆಲ್ಲ ಪತ್ತೆ ಹಚ್ಚಬೇಕಿದೆ. ಅದನ್ನ ಬಿಟ್ಟು ಈಗ CM ಇಬ್ರಾಹಿಮು ಇವ್ರಗಳ ಜೊತೆ ಎಲ್ಲ ಸೇರ್ಕೊಂಡು ಅಶ್ವಥ್ ನಾರಾಯಣ್ ಕೂಡ ಈ ವಿಚಾರವಾಗಿ ಸರ್ಕಾರದ ವಿರುದ್ಧವಾಗಿ ಟೀಕೆ ಮಾಡ್ತಾ ಇದ್ದಾರೆ. 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿಯನ್ನು ಮಾತಾಡ್ದಂಗೆ ಪಿನರಾಯನ್ ವಿಜಯನ್ ಅವರು ಇಷ್ಟು ಜವಾಬ್ದಾರಿ ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರು. ಅದು ಕಮ್ಯುನಿಸ್ಟ್ ಸ್ಟೇಟಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನು, ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ. ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು, ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತೆ, ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ನೀವ್ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ? ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ? ನೀವ್ಯಾರ್ರೀ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೀ ಮಿಸ್ಟರ್ ಪಿನರಾಯನ್ ವಿಜಯನ್, ನೀವ್ಯಾರ್ರೀ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ ಅಂತ ವಾಪಸ್